ಹಲೋ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾವು ಪನ್ನೀರ್ದು ಒಂದು ರೆಸಿಪಿ ನೋಡೋಣ. ಪನ್ನೀರ್ ಮಟರ್ ಮಸಾಲ ಬಟಾಣಿ ಹಾಕಿ ಯಾವ ಥರ ಮಾಡೋದಂತ ನೋಡ್ರಿ. ಇದಕ್ಕೆ ಪನ್ನೀರ್ 200 ಗ್ರಾಮ್ ತೊಗೊಂಡಿವಿ, ಮತ್ತು 2 ಕಟ್ ಮಾಡಿರೋ ಉಳ್ಳಾಗಡ್ಡಿ, 2 ದೊಡ್ಡ ಟೊಮೆಟೊ ಇಷ್ಟು ತೊಗೊಂಡಿನಿ ನೋಡ್ರಿ. 200 ಗ್ರಾಮ್ ಪನ್ನೀರ್ ಮತ್ತು ಒಂದು 4 ಹಸಿ ಮೆಣಸಿನ್ಕಾಯಿ. ಪನ್ನೀರು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊರಿ. ಈಗ ಫಸ್ಟ್ ನಾವೇನು ಮಾಡೋಣ, ಇದನ್ನ ಹುರ್ಕೋಬೇಕು. ಹುರಿದ್ರೆ ಟೇಸ್ಟ್ ಆಗತ್ತಿದೆ. ಹೋಟೆಲ್ ಸ್ಟೈಲ್ ಒಳಗೆ ಇದೇ ಥರನ ಮಾಡ್ತಾರೆ, ಮತ್ತು ರೆಸ್ಟೋರೆಂಟಲ್ಲೂ ಇದೇ ಥರನ ಮಾಡ್ತಾರೆ. ನೀವು ಒಂದ್ಸಲ ಮನ್ಯಾಗ ಮಾಡಿ ನೋಡಿರಿ. ಚಪಾತಿಗೆ ಮತ್ತು ಪರೋಟ ಈ ಥರ ಹೊಂದುತ್ತೆ ಅದಕ್ಕೆ. ಇಲ್ಲಾಂದ್ರೆ ಜೀರಾ ರೈಸು ಅದರ ಮಾಡ್ಕೊರಿ. ನಾನು ಹಿಂದಿನ ವಿಡಿಯೋದೊಳಗೆ ಐತೆ ನೋಡಿರಿ ಯಾವ ಥರ ಜೀರಾ ರೈಸ್ ಮಾಡೋದಂತ ಹಾಕಿ ನಾನು ನೋಡ್ರಿ. ಇವನ್ನಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಶುಂಠಿ 1 ಇಂಚಷ್ಟು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿನಿ. ಇಷ್ಟು ಸೇರಿಸಿ ಹುರಿಯೋಣ. ಮೆಣಸಿನ್ಕಾಯಿ ಹುರ್ಕೊಂಡಿಂದ ನೋಡಿರಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಒಂದು ಬಾಣಲೆ ಆದರೆ ಇಡ್ರಿ, ನೀವು ಹಂಚಾದರೆ ಇಡ್ರಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚಲೋತ್ನಾಗ ಹುರ್ಕೋಬೇಕು. ನೀವು ಒಂದ್ಸಲ ಮಾಡಿ ನೋಡಿರಿ ಫ್ರೆಂಡ್ಸ್, ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ನಾನಿಲ್ಲಿ ಚಪಾತಿಗೆ ಮಾಡೀನಿ ಇದನ್ನು. ನೋಡಿರಿ, ಇದನ್ನು ಚಲೋತ್ನಾಗ ಹುರ್ಕೋಬೇಕು. ಅದೆಲ್ಲ ಟೊಮೆಟೊ ಎಲ್ಲ ಸಿಪ್ಪೆ ಬಿಡಬೇಕು, ಮತ್ತು ಉಳ್ಳಾಗಡ್ಡಿನ ಚಲೋ ಹುರಿಬೇಕು. ಆಮೇಲೆ ಆವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾವು ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಬಟಾಣಿ ತೊಗೊಂಡಿವಿ, ಹಸಿರು ಬಟಾಣಿ. ಹಸಿ ತೊಗೊಂಡು ನಾನು. ನೀವು ಹಸಿದಿಲ್ಲ ಅಂದ್ರೆ ಒಣಗಿದ್ದು ರಾತ್ರಿ ನೆನೆಸಿ ಮುಂಜಾನೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು 1 ವಿಜಿಲ್ ಕೂಗಿಸ್ಕೊಂಡು ತೊಗೋರಿ. ದೊಡ್ಡ 2 ಟೊಮೆಟೊ ಮತ್ತು ದೊಡ್ಡ 2 ಉಳ್ಳಾಗಡ್ಡಿ ತೊಗೊಂಡಿನಿ. ಅಂದ್ರೆ ಗ್ರೇವಿ ಆಗಬೇಕಲ್ಲ, ಹೀಗಾಗಿ ನಾವು ಒಗ್ಗರಣೆಗೇನು ಉಳ್ಳಾಗಡ್ಡಿ ಹಾಕೋಂಗಿಲ್ಲ. ನೋಡಿರಿ, ಇದನ್ನು ಮನೆಯೊಳಗನ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೋದು ಈಸಿಯಾಗಿ. ಇದನ್ನು ಹುರಿದಾದ್ಮೇಲೆ ಮಿಕ್ಸರ್ಗೆ ಹಾಕೋಬೇಕು. ಬೇಕಂದ್ರೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿಕೊಡ್ರಿ. ನೋಡಿರಿ, ಇದು ಹುರಿದಾಗೈತಿ. ಈ ಥರ ಪೂರ್ತಿಯಾಗಿ ಹುರ್ಕೋಬೇಕಿದೆ. ಈಗ ಇದು ನಾವು ಒಂದು ಸೈಡಿಗೆ ತೆಗೆದಿಟ್ಕೊಂಡು ಮಿಕ್ಸರ್ಗೆ ಹಾಕೊಳ್ಳೋಣ ಆರಿದ ಮೇಲೆ. ಮತ್ತು ಒಂದು ಬಾಣಲೆ ಇಟ್ಕೊಂಡು ನೋಡಿರಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ನಾವೇನು ಇದು ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರು, ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಕೆಲವ್ರಿಗೆ ಹಸಿ ಪನ್ನೀರ್ ಇಷ್ಟ ಆಗಂಗಿಲ್ಲ, ಒಂಚೂರು ಫ್ರೈ ಮಾಡಿದರೆ ಇಷ್ಟ ಆಕೈತಿ. ಇನ್ನು ಕೆಲವರು ಡೈರೆಕ್ಟನ್ನ ನೀವು ಆ ಗ್ರೇವಿ ಫ್ರೈ ಮಾಡ್ತಿರಲ್ಲ ಅದಕ್ಕೆ ಹಾಕೋಬೋದು. ಇದು ಈ ಥರ ಫ್ರೈ ಬ್ಯಾಡ್ ಅಂದರೆ ನಾನು ಇದಕ್ಕೆ ಒಂಚೂರು ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಲೈಟಾಗಿ ಉಪ್ಪು, ಒಂಚೂರು ಖಾರ ಪುಡಿ ಉದುರಿಸ್ಕೊಳ್ಳೋಣ, ಅಂದ್ರೆ ರುಚಿಯಾಗುತ್ತೆ. ಈ ಥರ ನೀವು ಕೆಲವೊಂದು ಫಾಲೋ ಮಾಡಿದರೆ ಗ್ರೇವಿ ಅನ್ನೋದು ಟೇಸ್ಟ್ ಬರುತ್ತೆ ನಿಮಗೆ. ನೋಡಿರಿ, ಒಂಚೂರು ಖಾರದ ಪುಡಿ ಉದುರಿಸ್ಕೊಳಕತ್ತೀನಿ ನಾನು. ಅದು ಸ್ವಲ್ಪ ಚಲೋತ್ನೀಗ ಫ್ರೈ ಆಗ್ಬೇಕು ಪನ್ನೀರು. ಇಲ್ಲ ಅಂದ್ರೆ ಸ್ವಲ್ಪ ಹಸಿ ಹಸಿ ಇರುತ್ತೆ, ಗ್ರೇವಿಗೆ ಡೈರೆಕ್ಟ್ ಕೆಲವ್ರಿಗೆ ಇಷ್ಟ ಆಗಂಗಿಲ್ಲ ಅದು. ಅದಕ್ಕೆ ನಾನು ಈ ಥರ ಇದನ್ನು ಫ್ರೈ ಮಾಡೋದು ಯಾವ ಥರ ಅಂತಂದು ಹೇಳ್ತೀನಿ ನೋಡಿರಿ, ತೋರ್ಸಕತ್ತೀನಿ ಇದ್ರೊಳಗೆ. ನೋಡಿರಿ, ಇದು ಈ ಥರ ಕೆಂಪಗೆ ಫ್ರೈ ಆಗ್ಬೇಕು. ಪನ್ನೀರು ಫ್ರೈ ಆದಮೇಲೆ ಈ ಕಡೆ ಇನ್ನೊಂದು ಬಾಣಲೆ ಇಟ್ಕೊಂಡು ನೀವು ಅದರೊಳಗನ ಫ್ರೈ ಮಾಡ್ಕೊಂಡು ಅದ್ರಾಗನ ವಾಪಸ್ ಒಗ್ಗರಣೆ ಹಾಕ್ಕೋಬೋದು. ನಾನು ಇನ್ನೊಂದು ಬಾಣಲೆ ಇಟ್ಕೊಂಡು ನೋಡಿರಿ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋರಿ. ಅಡುಗೆ ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತಿರೋದು. ಈ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ 1 ಪಲಾವ್ ಎಲೆ ಮತ್ತು 1 ಏಲಕ್ಕಿನ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ನೀವು ಆ ಹುರ್ಕೊಂಡು ಇದ್ರೊಳಗೂ ಮಿಕ್ಸಿ ಜಾರ್ ಒಳಗೂ ಹಾಕೋಬೋದು, ಬಟ್ ಜಾಸ್ತಿ ಮಸಾಲೆ ಅನ್ಸುತ್ತಂತ ನಾನು ಫ್ಲೇವರ್ಗೆ ಅಷ್ಟೇ ಇದ್ರೊಳಗೆ ಹಾಕ್ತೀನಿ. ನೋಡಿರಿ, 1 ಪಲಾವ್ ಎಲೆ ಇಷ್ಟು ಇದಕ್ಕೆ ಮಸಾಲೆಗೆ ಸಾಕು. ಈಗ ನೋಡಿರಿ, 1 ಏಲಕ್ಕಿ ಹಾಕ್ತೀನಿ ಮತ್ತು 1 ಚಕ್ಕಿ ಪೀಸು ಅಷ್ಟೇ ಹಾಕ್ಕೊಂಡು ಇದೊಂಚೂರು ಫ್ರೈ ಆಗೋಣ. ನಾವೇನು ಈ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಉಳ್ಳಾಗಡ್ಡಿದು ಪೇಸ್ಟ್, ಅದನ್ನು ಹಾಕೊಂಬಿಡೋಣ ಇದಕ್ಕೆ. ನೋಡಿರಿ, ಅಷ್ಟು ಹಾಕ್ಕೊಳಕತ್ತೀನಿ ನಾನು. ಈಗ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗಿನ ಫ್ರೈ ಆಗಬೇಕು.
ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರು, 3/4 ಸ್ಪೂನಷ್ಟು ಗರಂ ಮಸಾಲ ಹಾಕೊಳಕತ್ತೀನಿ ನೋಡಿರಿ. ಆಮೇಲೆ 1 ಚಮಚ ಖಾರದ ಪುಡಿ. ಇದು ಸ್ವಲ್ಪ ಸ್ಟ್ರಾಂಗ್ ಐತೆ ನಮ್ಮದು, ಹಂಗಾಗಿ ಕಡಿಮೆ ಹಾಕಿನಿ ನಾನು. ಆಮೇಲೆ 1 4 ಮೆಣಸಿನ್ಕಾಯಿನೂ ಹಾಕಿವಲ್ಲ, ಹಸಿ ಮೆಣಸಿನ್ಕಾಯಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ರಿ ಖಾರ ಮತ್ತು ಉಪ್ಪು ಎರಡು. ಈಗ ಇದು ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಮಸಾಲೆ ಎಲ್ಲ. ನಾವು ಇದಕ್ಕನ ಈಗ ಏನು ಮಾಡೋಣ, ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಇತ್ತಂದ್ರೆ ಹಾಕ್ರಿ, ಇಲ್ಲ ಒಣದು ಹಾಕಿದ್ರೆ ನೀವು ನೈಟ್ ನೆನೆಸಿ ಮತ್ತು ಕುಕ್ಕರಿಗೆ 1-2 ವಿಜಲ್ ತೊಗೊಂಡು ಹಾಕ್ಬೇಕು, ಇಲ್ಲ ಅಂದ್ರೆ ಅದು ಫ್ರೈ ಆಗೋಲ್ಲ. ಈಗ ಇದನ್ನೊಂದು ಸ್ವಲ್ಪ ಬೇಕಂದ್ರೆ ಹೊರಗೆ ನೀವು ಫ್ರೈ ಮಾಡಿ ಹಾಕ್ಕೋಬೋದು, ಇದು ಜಲ್ದಿ ಫ್ರೈ ಆಗುತ್ತೆ ಇದು ಹಸಿ ಬಟಾಣಿ. ಹಾಗಾಗಿ ನಾ ಹಸಿ ಬಟಾಣಿನ ಯೂಸ್ ಮಾಡಕತ್ತೀನಿ ನೋಡಿರಿ. ಇದು ಪನ್ನೀರ್ ಮತ್ತು ಬಟಾಣಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನೋಡಿರಿ. ನಾನಂತೂ ಅರ್ಧ ಬಟ್ಲದಷ್ಟು ಹಾಕೀನಿ, ಸಣ್ಣ ಬಟ್ಲಲ್ಲಿ. ಈಗ ಇದು ಮಸಾಲ ಫ್ರೈ ಆಗ್ಬೇಕು. ಇದಕ್ಕೆ ಉಪ್ಪೊಂದು ಹಾಕಿಲ್ಲ, ಆಮೇಲೆ ಪನ್ನೀರು ಆಮೇಲೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಈಗ ನೋಡಿರಿ ಇದು ಫ್ರೈ ಆಗೈತಿ. ಸ್ವಲ್ಪ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಮಸಾಲೆ ಫ್ರೈ ಆದಮೇಲೆ ನೀವು ಪನ್ನೀರು ಆ್ಯಡ್ ಮಾಡಬೇಕು, ಇಲ್ಲ ಅಂತಂದ್ರೆ ಅದು ಸರಿಯಾಗಿ ಮಸಾಲೆ ಟೇಸ್ಟ್ ಬರಲ್ಲ. ಆಮೇಲೆ ಇದಕ್ಕೇನ ಈಗ ನೀವು ಇದನ್ನು ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು, ಜಾಸ್ತಿ ಹಾಕಬಾರ್ದು, ಇಲ್ಲಾಂದ್ರೆ ಗ್ರೇವಿ ನೀರಾಗುತ್ತೆ. ಈಗ ಇದ್ರ ಜೊತೆಗೆ ಪನ್ನೀರ್ ಹಾಕಿದ ಮೇಲೆ ಒಂದು 5 ನಿಮಿಷದಷ್ಟು ಫ್ರೈ ಆದ್ರೆ ಸಾಕು ನೋಡಿರಿ. ಬಟಾಣಿ ಎಲ್ಲ ಫ್ರೈ ಆಗ್ಯಾವು. ಪನ್ನೀರ್ ಹಾಕಿದ ಮೇಲೆ ಒಂದು 5 ನಿಮಿಷ ಇದನ್ನು ಕುದಿಸ್ರಿ ಸಾಕು, ಅದಕ್ಕಿಂತ ಹೆಚ್ಚೇನು ಬೇಡ. ಮಸಾಲೆ ಮತ್ತು ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ನೋಡಿರಿ. ರೆಡಿ ಆಗೈತಿ ಈಗ ಪನ್ನೀರ್ ಮಟರ್ ಮಸಾಲ. ಈಗ ನಾವು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊತೀವಿ ನೋಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದಕ್ಕೇನು ದುಡ್ಡು ಖರ್ಚಾಗಲ್ಲ. ಥ್ಯಾಂಕ್ ಯು.